ಉಳಿಸೋದಿಲ್ಲ. ಯಾಕೆಂದರೆ ದೇವರಿಗೆ ಇಷ್ಟ ಇಲ್ಲದ ಕೆಲಸ ಮಾಡೋದಿಲ್ಲ. ನ್ಯಾಯಕರ್ತನು ನೋಡ್ರಿ, ಒಳ್ಳೆ ಕೆಲಸಗಾರ ನೋಡ್ರಿ. ನೀವು ಏನು ಹೇಳ್ತೀರಾ? ಅಬ್ಬಾ ಒಳ್ಳೆ ಕೆಲಸ ಅಂತ ಹೇಳ್ತೀರಾ. ಅದೇ ನಿಮಗೆ ಅಡ್ಡದಿಡ್ಡ ಹೋಗ್ತಾ ಇದ್ದರೆ ನೀವು ಹೆಂಗೆ ಅವನನ್ನು ರಿಜೆಕ್ಟ್ ಮಾಡ್ತೀರ? ನೀವು ಸಂತೋಷ ಪಡ್ತೀರಾ? ಒಳ್ಳೆ ಆಳು ಅಂತಂದು ಹೇಳ್ತೀರಾ? ಹೇಳೋದಿಲ್ಲ. ಯಾಕೆಂದರೆ ದೇವರು ಕೂಡ ಹಂಗೆ ಒಳ್ಳೆಯವರನ್ನು ಒಳ್ಳೆಯಾಗಿ ನೋಡ್ತಾನೆ, ಕೆಟ್ಟವರನ್ನು ಕೆಟ್ಟವರಾಗಿ ನೋಡ್ತಾನೆ. ಈಗ ಮನುಷ್ಯನು ಪತನ ಬಂದ್ಬಿಡ್ತು. ಆದಾಮಿಗೆ ರಾಜ್ಯತ್ವ ಕಳ್ಕೊಂಬಿಟ್ಟ. ಏಕೆ? ಅವಿಧೇಯತೆ ಭಂಗವಾಯಿತು. ಆತ್ಮ ನಾಶನ ಕೂಪಕ್ಕೆ ಕಳವಳ ಉಂಟಾಯಿತು. ರಾಜ್ಯತ್ವ ಹೋಯಿತು, ಮರಣವು ಬಂದ್ಬಿಡ್ತು. ಆ ಮರಣದಿಂದ ಮಣ್ಣಿಂದ ಮಾಡಿದನಾಗಿ ಮಣ್ಣಿಗೆ ಮಣ್ಣನ್ನು ಸೇರಿದ್ದಾನೆ. ಈಗ ನಿತ್ಯ ಜೀವವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಮಾನವನಿಗೆ ನಿರ್ದೋಷತ್ವ ಕಳ್ಕೊಂಡ್ಬಿಟ್ಟಿದ್ದಾನೆ. ಸಂಕಟ ನೋಡ್ರಿ. ದೋಷ ಪರಿಹಾರಕನು ಯೇಸು ಕ್ರಿಸ್ತನು. ಆದರೆ ದೋಷಗೆ ಎಲ್ಲಿಂದ ಬಂತು? ಅವಿಧೇಯತದಿಂದ ಬಂತು. ಆತ್ಮ ನಾಶನದಲ್ಲಿ ಕೂಪಕ್ಕೆ ಹೋಗ್ಬಿಡ್ತು. ಅದು ಎಷ್ಟು ಪಾತಾಳದಲ್ಲಿ ಹೋಗ್ಬಿಡ್ತು ಅಂದರೆ ನಿರೀಕ್ಷಣೆ ಇಲ್ಲ, ನಂಬಿಕೆ ಇಲ್ಲ. ಅವಿಧೇಯತೆ. ಯಾರು ಅವಿಧೇಯತೆ? ಆದಾಮನು ಅವ್ವನ ಅವಿಧೇಯತೆ. ನೀತಿವಂತನ ವಿಜ್ಞಾಪನೆ ಬಹು ಬಲವುಳ್ಳದ್ದು. ತನ್ನ ಆತ್ಮನನ್ನು ನಾಶನಕ್ಕೆ ಮಾರ್ಕೊಂಬಿಟ್ಟ. ನಿತ್ಯ ಜೀವನ ಕಳ್ಕೊಂಬಿಟ್ಟ. ಮಾನವನಿಗೆ ಪತನ ಸ್ಟಾರ್ಟ್ ಆಯಿತು. ಆರೋಗ್ಯದಲ್ಲಿ ಸಮಸ್ಯೆ, ಹಾನಿಕಾರ. ರಾಜ್ಯತ್ವ ಹೋಯಿತು. ರಾಜ್ಯವು, ಶಕ್ತಿಯು, ಬಲವು, ರಕ್ಷಣೆ ಕ್ರಿಸ್ತವಾಯಿತು. ಕ್ರಿಸ್ತನಿಗೆ ಹೇಗೆ ಬಂತು ಅಂದರೆ ದೇವರ ಸಂಕಲ್ಪದಿಂದ ಬಂತು. ಶಿಲುಬೆ ಎತ್ತಿ ರಕ್ತ ಸುರಿಸಿ